ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೌಮ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ತನಕ ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 3 ದಿನ ಊರ ಹಬ್ಬದಲ್ಲಿ ಓಡಾಡಿ ಕೆಲಸ ಮಾಡಿ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು. ನಿನ್ನೆ ಪೂರ್ತಿ ನನಗೆ ಮಲಗಿದ್ದೇ ಆಗೋಗಿತ್ತು. ಗುರುವಾರ ಆದ್ರೂ ನನಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಿರಲಿಲ್ಲ. ಫುಲ್ ರೆಸ್ಟ್ ತಗೊಂಡಿದ್ದೆ. ಇನ್ನು ಇವತ್ತು ಶುಕ್ರವಾರ ಬೆಳಗ್ಗೆಯೇ ಪೂಜೆ ಮಾಡಿಬಿಡೋಣ ಅಂತ ಬೆಳಗ್ಗೆನೇ ಬೇಗ ಎದ್ದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮ ಊರ ಹಬ್ಬದ ವೀಡಿಯೋಗಳನ್ನ ಇನ್ನೂ ಯಾರು ನೋಡಿಲ್ಲ, ಪ್ಲೀಸ್ ನೋಡಿ ಒಂದ್ಸರಿ, ಚೆನ್ನಾಗಿದೆ. ಇನ್ನು ಬೆಳಗ್ಗೆನೇ ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಸೋಮವಾರ ಚೇಂಜ್ ಮಾಡಿದ್ದೆ, ಆದರೂ ಇವತ್ತು ಚೇಂಜ್ ಮಾಡ್ತಾ ಇದ್ದೀನಿ. ಇನ್ನು ಪೂಜೆ ಮಾಡೋವಾಗ ನನಗೆ ಪೂರ್ತಿ ಮನೆ ಕ್ಲೀನ್ ಮಾಡದೆ ಪೂಜೆ ಮಾಡೋದಕ್ಕೆ ಸಮಾಧಾನ ಆಗಲ್ಲ, ಅದಕ್ಕೆ ಇವತ್ತು ಚೇಂಜ್ ಮಾಡ್ತಾ ಇದ್ದೀನಿ. ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಆದಮೇಲೆ ಇನ್ನು ಮನೆ ಕಸ ಎಲ್ಲ ಗುಡಿಸ್ಕೊಬೇಕಾಗಿತ್ತು. ಈ ವಿಂಡೋ ಸ್ಕ್ರೀನು ಮೊನ್ನೆ ತೊಗೊಂಬಂದಿದ್ನಲ್ವ, ನಾನು ವಿಶಾಲ್ ಮಾರ್ಟ್ಗೆ ಹೋಗಿ ತಂದೆ ಅಂತ ಹೇಳಿದ್ನಲ್ಲ, ಅದೇನೇ ಸ್ಕ್ರೀನ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಒಂದು 250 ಏನೋ ಇತ್ತು, 2 ಪೀಸ್ ತಗೊಂಡೆ. ನಾನು ಇಷ್ಟು ದಿನ ಆಗ್ತಾ ಇದ್ದಿದ್ದು ಸ್ಕ್ರೀನ್ ಕೂಡ ನಾನು ಫಸ್ಟು ಅಲ್ಲೇ ತೊಗೊಂಡಿದ್ದು ವಿಶಾಲ್ ಮಾರ್ಟಲ್ಲಿ. ನನಗೆ ಅಲ್ಲಿ ಚೆನ್ನಾಗಿ ಇಷ್ಟ ಆಗುತ್ತೆ ಬಟ್ಟೆಗಳು ಕೂಡ, ಅದಕ್ಕೆ ನಾನು ಅಲ್ಲೇ ಹೋಗ್ತೀನಿ ತಗೊಳ್ಳೋದಕ್ಕೆ ಯಾವಾಗ್ಲೂ. ಇನ್ನಿವತ್ತು ಮೆಟ್ಲು ಮೇಲಿಂದ ನೀರು ಹಾಕಿ ತೊಳ್ಕೊಬೇಕಾಗಿತ್ತು. ತೊಳೆದಿದ್ದೆ ಮೊನ್ನೆ ಎಲ್ಲನೂ, ಊರ ಹಬ್ಬದ ದಿನ ಎಲ್ಲ, ಬುಧವಾರದ ದಿನ ಎಲ್ಲನೂ. ಆದರೂ ಇವತ್ತು ಪೂಜೆ ಮಾಡಬೇಕಿತ್ತಲ್ವ, ಅದಕ್ಕೆ ಮೆಟ್ಲು ಮೇಲಿಂದ ಎಲ್ಲ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ನೀರು ಹಾಕಿ ತೊಳೆದಾದ್ಮೇಲೆ ಮಾಪಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ನಾನು. ಇಲ್ಲಾಂದರೆ ಟೈಲ್ಸ್ ಅಲ್ವಾ, ಜಾರ್ಗಿರ್ ಬಿದ್ದರೆ ಕಷ್ಟ, ಅದಕ್ಕೆ ಒರೆಸ್ಕೊಂಡ್ಬಿಡ್ತೀನಿ ಮಾಪಲ್ಲಿ. ಇನ್ನು ಹೊಸ್ಲೆಲ್ಲನೂ ನಾನು ಬಟ್ಟೆಲಿ ಒರೆಸ್ತೀನಿ. ನೀರಲ್ಲಿ ತೊಳೆದ್ಮೇಲೆ ಬಟ್ಟೆಲಿ ಒಂದ್ಸರಿ ಒರೆಸ್ಕೊತೀನಿ. ಇಲ್ಲಾಂದರೆ ಅದು ನೀರು ಮಚ್ಚೆ ಹಂಗೆ ಉಳ್ಕೊಂಬಿಡುತ್ತೆ ಅದ್ರ ಮೇಲೆ. ಅದಕ್ಕೆ ನೀಟಾಗಿ ಬಟ್ಟೆಲಿ ಒರೆಸ್ಬಿಟ್ಟು ಆಮೇಲೆ ಅರಿಶಿನ ಕುಂಕುಮ ಇಟ್ಕೊತೀನಿ. ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಟಾದ್ಮೇಲೆ ಸಿಂಪಲ್ಲಾಗಿ ಹೊಸ್ಲು ಮೇಲೆ ಕೂಡ ರಂಗೋಲಿ ಬಿಡಿಸ್ತೀನಿ. ಅರಿಶಿನ ಕುಂಕುಮನ ಯಾಕೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟಿದ್ದೀನಿ ಅಂದರೆ, ಅದು ಯಾವಾಗಲೂ ಆಚೆನೇ ಇರುತ್ತೆ. ಅದು ಮತ್ತೆ ಮಳೆ ನೀರು ಅಥವಾ ಏನಾದ್ರು ನೀರು ಬಿದ್ದರೆ ಹಾಳಾಗತ್ತೆ ಅಂತ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿರೋದು.
ಇನ್ನು ಹೊಸಲ್ ಮೇಲೆಲ್ಲ ರಂಗೋಲಿ ಬಿಟ್ಟಾದ್ಮೇಲೆ ಹೊಸಲ್ ಮುಂದೆ ಒಂದು ಸಿಂಪಲ್ಲಾಗಿ ಬಾರ್ಡರ್ ರಂಗೋಲಿ ಹಾಕ್ಕೊಂಡಿದ್ದೀನಿ. ಅದಾದ್ಮೇಲೆ ಒಂದು ಅಷ್ಟದಳ ಪದ್ಮ ಇರೋ ರಂಗೋಲಿ ಹಾಕ್ತೀನಿ. ಶುಕ್ರವಾರ ಆಗಿರೋದ್ರಿಂದ ಈ ರಂಗೋಲಿ ಹಾಕಿದ್ರೆ ತುಂಬ ಒಳ್ಳೆಯದು. ಲಕ್ಷ್ಮಿಗೆ ತುಂಬ ಇಷ್ಟ ಈ ರಂಗೋಲಿ ಅಷ್ಟದಳ ಪದ್ಮ. ಅದಕ್ಕೆ ನಾನು ಇದನ್ನೇ ಹಾಕೋದು. ಇನ್ನು ಬಾಗಿಲು ಮುಂದೆ ರಂಗೋಲಿ ಬಿಡಿಸಾದ್ಮೇಲೆ ತುಳಸಿ ಗಿಡಕ್ಕೂ ಅರಿಶಿನ ಕುಂಕುಮ ಇಟ್ಟೆ. ಇಟ್ಬಿಟ್ಟು ಇನ್ನು ಮನೆ ಒಳಗಡೆ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಕಸ ಆಗಲೇ ಗುಡಿಸಿದ್ನಲ್ವ, ಇನ್ನು ಮನೆ ಒರೆಸ್ಕೊಬೇಕಾಗಿತ್ತು. ಮನೇನೂ ಅಷ್ಟೇ ವಾರ ಮಾಡೋವಾಗೆಲ್ಲ ಮನೆ ಮೂಲೆನೂ ಒರೆಸ್ಕೊಬೇಕು ಕ್ಲೀನಾಗಿ. ಹಂಗಂಗೆ ಅರ್ಧಂಬರ್ಧ ಬಿಟ್ಟು ಒರೆಸ್ಬಾರ್ದು. ಅದಕ್ಕೆ ನಾನು ನಿಧಾನಕ್ಕೆ ಎಲ್ಲ ಮನೆ ಮೂಲೆನೂ ಕ್ಲೀನ್ ಮಾಡಿಕೊಂಡೆ. ಇನ್ನು ಮನೆ ಕ್ಲೀನ್ ಆದಮೇಲೆ ಸ್ನಾನನೂ ಮಾಡ್ಕೊಂಬಿಟ್ಟೆ. ಸ್ನಾನನೂ ಮುಗೀತು. ಸ್ನಾನ ಮುಗಿದ್ಮೇಲೆ ಇನ್ನು ಪೂಜೆಗೆ ರೆಡಿ ಮಾಡ್ಕೊಬೇಕಾಗಿತ್ತು. ಇವತ್ತು ಪೂಜೆ ಸಾಮಾನೆಲ್ಲ ತೊಳಿಬೇಕಾಗಿತ್ತು. ಹೋದ ವಾರ ತೊಳೆದಿದ್ದಲ್ವ, ಒಂದು ವಾರ ಆಗಿತ್ತು. ಅದಕ್ಕೆ ಇವತ್ತೆಲ್ಲನೂ ತೊಳೆದು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಎಲ್ಲ ಮಾಡ್ತಾ ಇದ್ದೀನಿ. ಇನ್ನು ಶುಕ್ರವಾರದ ದಿನ ಪೂಜೆ ಸಾಮಾನೆಲ್ಲ ತೆಗಿಬಾರ್ದು, ತೊಳಿಬಾರ್ದು ಅಂತ ಹೇಳ್ತಾರೆ. ಆದರೆ ನಾನು ಅವೆಲ್ಲ ಏನು ನೋಡೋಕ್ಕೆ ಹೋಗಲ್ಲ. ನನಗಿನ್ನೂ ಪೂಜೆ ಮಾಡೋ ಟೈಮಲ್ಲಿ ಆವತ್ತಿನ ದಿನ ಆವಾಗಲೇ ಕ್ಲೀನ್ ಮಾಡಿಕೊಂಡು ಮಾಡಿದ್ರೇ ಸಮಾಧಾನ ಆಗುತ್ತೆ. ನಾನು ಅದಕ್ಕೆ ಆವಾಗಲೇ ಎಲ್ಲ ತೆಗೆದು ತೊಳೆದು ಫೋಟೋಗಳೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ನಾನು ದೀಪ ಹಚ್ಚೋದು. ಆವಾಗಲೇ ನನಗೆ ಸಮಾಧಾನ, ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನಿಸೋದು. ಇನ್ನು ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಇನ್ನು ನಾನು ಕೂಡ ರೆಡಿ ಆದೆ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ದೇವ್ರ ಗುಡಿ ಎಲ್ಲ ಕ್ಲೀನ್ ಮಾಡಬೇಕು. ನೆನ್ನೆ ಏನು ಮಾಡದೇ ಇದ್ದಿದ್ದಕ್ಕೆ ಎಲ್ಲ ಧೂಳು ತುಂಬ ಆಗಿತ್ತು. ಅದಕ್ಕೆ ಎಲ್ಲ ತೆಗೆದು ಪೂಜೆ ಸಾಮಾನೆಲ್ಲ ತೊಳೆದು ಧೂಳೆಲ್ಲ ತೆಗೆದು ಕ್ಲೀನ್ ಮಾಡಬೇಕು.
ಇನ್ನು ಪೂಜೆ ಎಲ್ಲ ಮಾಡಿ ಮನೆಗೆ ಧೂಪನೂ ಹಾಕಿದೆ. ಧೂಪ ಹಾಕೋವಾಗ ಸ್ವಲ್ಪ ಬಿಳಿ ಸಾಸಿವೆ ಸೇರಿಸ್ಕೊಂಡು ಹಾಕ್ತೀನಿ. ಏನಾದರೂ ನೆಗೆಟಿವ್ ಎನರ್ಜಿ ಅಂತ ಅನ್ನಿಸ್ತಾ ಇದ್ದರೆ ಬಿಳಿ ಸಾಸಿವೆ ಹಾಕೋದ್ರಿಂದ ಅದು ಕ್ಲಿಯರ್ ಆಗುತ್ತೆ ಅಂತ, ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಇನ್ನಿವತ್ತು ತಿಂಡಿಗೆ ಅಂತ ಒಂದು ಸಿಂಪಲ್ಲಾಗಿ ಮಾಡೋ ಇನ್ಸ್ಟೆಂಟಾಗಿ ಮಾಡೋವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ. ನಿಮಗೂ ಶೇರ್ ಮಾಡ್ತೀನಿ ನೋಡಿ. ಇದು ನನಗೆ ನನ್ನ ಫ್ರೆಂಡ್ ಕಳಿಸಿದ್ದು, ಟ್ರೈ ಮಾಡಿ ನೋಡು ಒಂದ್ಸಲಿ ಅಂತ. ಇದಕ್ಕೆ ನಾನು ಒಂದು ಗ್ಲಾಸ್ ರೇಷನ್ ಅಕ್ಕಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ನೀವು ಬೆಳಗ್ಗೆ ಮಾಡ್ತೀನಿ ಅನ್ನೋದಾದರೆ ರಾತ್ರಿನೇ ನೆನೆಸಿಡಿ, ಇಲ್ಲಾಂದರೆ ಒಂದು 4 ಅವರ್ ಮುಂಚೆ ಆದರೂ ನೆನೆಸಿಡಬೇಕು ಅಕ್ಕಿನ. ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು, ಜಾಸ್ತಿ ನೀರು ಹಾಕಬಾರ್ದು. ಯಾಕಂದರೆ ಇದ್ರ ಜೊತೇಲಿ ನಾವಿನ್ನೂ ತರಕಾರಿ ಸೇರಿಸ್ತೀವಿ, ಅದು ನೀರು ಬಿಟ್ಕೊಳ್ಳುತ್ತೆ ಅಂತ. ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಾದ್ಮೇಲೆ ಇದ್ರ ಜೊತೇಲಿ ಒಂದು ಆಲೂಗಡ್ಡೆ ತುರಿದಿರೋದು, ಅದೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು, ಮತ್ತು ಒಂದು ಕ್ಯಾರೆಟ್ ತುರಿದಿರೋದು, ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿರೋದು, ಒಂದು ಟೊಮೆಟೊ ಸಣ್ಣ ಸಣ್ಣದಾಗಿ ಹೆಚ್ಚಿರೋದು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎರಡೂ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಬೇಕು. ಇದಿಷ್ಟು ಹಾಕಿ ಒಂಚೂರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದಿಷ್ಟು ಸೋಡಾ ಮಿಕ್ಸ್ ಮಾಡ್ಕೊಬೇಕು, ಸ್ವಲ್ಪ ದೋಸೆ ಫ್ಲಫಿಯಾಗಿ ಬರುತ್ತೆ ಅಂತ. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ತರಕಾರಿ ಹಾಕಿರೋದು. ನಾನು ಇದರಲ್ಲಿ ಖಾರಕ್ಕೆ ಅಂತ ಏನೂ ಹಾಕ್ತಾ ಇಲ್ಲ, ಯಾಕಂದರೆ ಚಟ್ನಿ ಮಾಡ್ಕೊತೀನಿ ಅದಕ್ಕೇ. ಇನ್ನು ಇದಾದಮೇಲೆ ಇನ್ನೊಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮೊನ್ನೆ ಹಲಸಿನ ಹಣ್ಣು ತೊಗೊಂಬಂದಿದ್ದೆ. ಹಣ್ಣು ಮಾತ್ರ ಸಖತ್ತಾಗಿತ್ತು. ಅದು ತಂದ ಮೇಲೆ ರಸಾಯನ ಮಾಡದೆ ಹೋದರೆ ಚೆನ್ನಾಗಿರಲ್ಲ ಅಲ್ವಾ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹಲಸಿನ ಹಣ್ಣು ಬಿಡಿಸಿ ಇಟ್ಟಿದ್ವಿ, ಅದನ್ನೇ ಮಾಡ್ತಾಯಿದ್ದೀನಿ. ಅದಕ್ಕೆ ಅಂತ ಒಂದು ಕಪ್ಪು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ. ಅವಲಕ್ಕಿ ಹಾಕ್ಕೊಂಡು ಅದ್ರ ಜೊತೇಲಿ ಸ್ವಲ್ಪ ಕಾಯಿ ತುರಿ ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಲಸಿನ ಹಣ್ಣು, ಉದ್ದುದ್ದಕ್ಕೆ ಬೇಕಾದರೂ ಕಟ್ ಮಾಡ್ಕೊಬೋದು, ಆದರೆ ಅವಲಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ. ಹಣ್ಣು ಜಾಸ್ತಿ ಸ್ವೀಟ್ ಇದೆ, ನಾನು ಎಕ್ಸ್ಟ್ರಾ ಅಂತ ಅವಲಕ್ಕಿಗೋಸ್ಕರ ಒಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಸ್ವೀಟ್ ಆಗಿಬಿಡುತ್ತೆ, ಹಲಸಿನ ಹಣ್ಣೇ ತುಂಬ ಸ್ವೀಟ್ ಇದೆ ಅದಕ್ಕೇ. ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಅದು ಟೇಸ್ಟ್ ಇನ್ನೂ ಸಖತ್ತಾಗಿ ಬರುತ್ತೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಯಾವತ್ತೂ ಹಲಸಿನ ಹಣ್ಣು ತಂದಾಗ ಇದನ್ನು ಮಾಡೇ ಇರಲಿಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಚೆನ್ನಾಗಿತ್ತು. ಇನ್ನು ಅದಾದಮೇಲೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡಲೆಬೀಜ ಚಟ್ನಿನ ಮಾಡ್ತಾಯಿದ್ದೀನಿ. ಕಡಲೆಬೀಜ ಹುರ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ನನ್ನ ಫ್ರೆಂಡು ಟೊಮೆಟೊ ಚಟ್ನಿ ಮಾಡ್ಕೊ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು, ಆದರೆ ನನಗೆ ಟೊಮೆಟೊ ಚಟ್ನಿ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನು ಕಡಲೆಬೀಜ ಚಟ್ನಿನ ಮಾಡ್ತಾಯಿದ್ದೀನಿ. ಕಡಲೆಬೀಜನ ಹುರ್ಕೊತಾ ಇದ್ದೀನಿ ಇವಾಗ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಕಡಲೆಬೀಜ ಚಟ್ನಿ ಮಾಡೋದು. ನಾನು ಅಷ್ಟೇ ಕಡಲೆಬೀಜ ಹುರ್ಕೊಂಡು ಅದ್ರ ಜೊತೆಲೇ ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಸ್ವಲ್ಪ ಕಡಲೆಪಪ್ಪು ಹಾಕ್ಕೊತೀನಿ, ಒಂದು 2 ಎಸ್ಲಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕೋದನ್ನು ಮಿಸ್ ಮಾಡಬೇಡಿ ಚಟ್ನಿಗೆ. ನಿಜವಾಗ್ಲೂ ಸಖತ್ತಾಗಿರುತ್ತೆ ಟೇಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನಾನು ಹುಣಸೆಹಣ್ಣು ಹಾಕಲ್ಲ, ನಾನು ಯಾವ ಚಟ್ನಿಗೂ ಹುಣಸೆಹಣ್ಣು ಹಾಕಲ್ಲ. ಇನ್ನು ಅಲ್ಲಿಟ್ಟಿರೋ ಪಿಂಗಾಣಿ ಜಾರ್ನ ನಾನು ಈ ನಮ್ಮ ಊರ ಹಬ್ಬದಲ್ಲಿ ಆ ಸ್ಟಾಲ್ಗಳು ಹಾಕಿದ್ರು, ಅಲ್ಲಿ ತಗೊಂಡೆ. ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇನ್ನಿವಾಗ ತವ ಇಟ್ಕೊತಾ ಇದ್ದೀನಿ. ತವ ಬಿಸಿ ಮಾಡೋಕೆ ಇಟ್ಬಿಟ್ಟು ಚಟ್ನಿ ರುಬ್ಕೊತೀನಿ ಈಗ. ಇನ್ನು ಈ ರ್ಯಾಕ್ನ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಕ್ವಾಲಿಟಿ ಪರವಾಗಿಲ್ಲ, ಅಷ್ಟೇನು ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಪರವಾಗಿಲ್ಲ ಅಂತ ಅನ್ನಿಸ್ತು. ಇನ್ನು ರಿಟರ್ನ್ ಮಾಡೋದು ಬೇಡ, ಬೇಕಾಗಿತ್ತಲ್ವ ಹೆಂಗಿದ್ರು ಅಂತ ಅಂದ್ಬಿಟ್ಟು ಇಟ್ಕೊಂಡೆ. ಓಕೆ, ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಇನ್ನೀಗ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಫಸ್ಟ್ ಟೈಮು ಈರುಳ್ಳಿನಲ್ಲಿ ಸ್ಪ್ರೆಡ್ ಮಾಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಅಂತ. ಕಬ್ಬಿಣದ್ದಲ್ವಾ, ಅದಕ್ಕೇನೆ. ನಾನ್ ಸ್ಟಿಕ್ ಆದರೆ ಪರವಾಗಿಲ್ಲ, ಕಬ್ಬಿಣದ್ದಾದರೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಈರುಳ್ಳಿನಲ್ಲಿ ಉಜ್ಜಬೇಕಾಗತ್ತೆ. ಇನ್ನು ದೋಸೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಹಾಕ್ಕೊಬೇಕಾಗಿತ್ತು, ನಾನು ಫಸ್ಟ್ ಟೈಮ್ ಒಂಚೂರು ಜಾಸ್ತಿ ಹಾಕ್ಕೊಂಬಿಟ್ಟೆ, ದಪ್ಪಗಾಯಿತು. ಸ್ವಲ್ಪ ತೆಳ್ಳಗೆ ಹಾಕ್ಕೊಂಡ್ರೆ, ಜಾಸ್ತಿ ತೆಳ್ಳಗೂ ಬರಲ್ಲ ಅದು ತರಕಾರಿ ಹಾಕಿರೋದ್ರಿಂದ, ಒಂದು ಮೀಡಿಯಮ್ ಸೈಜಲ್ಲಿ ಹಾಕ್ಕೊಬೋದು.
ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಎರಡೂ ಕಡೆ ಅಷ್ಟೇ. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಈ ದೋಸೆ ತಿಂದರೆ ಕೆಲವ್ರಿಗೆ ಎದೆ ಉರಿ ಅನಿಸುತ್ತೆ, ಯಾಕಂದರೆ ಅದರಲ್ಲಿ ಉದ್ದಿನಬೇಳೆ ಹಾಕಿರ್ತೀವಲ್ವ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಇದಕ್ಕೆ ಉದ್ದಿನಬೇಳೆ ಇಲ್ದಿರ ಮಾಡ್ಕೊಳ್ಳೋದ್ರಿಂದ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಎದೆ ಉರಿನೂ ಅನಿಸಲ್ಲ. ನಮ್ಮ ಮನೆಯವ್ರಿಗೂ ಅಷ್ಟೇನೆ, ಅವರಿಗೆ ದೋಸೆ ಇಡ್ಲಿ ತಿಂದಾಗ ಎದೆ ಉರಿ ಆಗುತ್ತೆ, ಅದು ಜೀರ್ಣ ಆಗಲ್ಲ ಅಂತಂತಾರೆ. ಈ ಥರ ಮಾಡಿದಾಗ ಏನೂ ಅನಿಸಲ್ಲ, ಯಾಕಂದರೆ ಇದರಲ್ಲಿ ಬರೀ ಅಕ್ಕಿ ಇದೆ ಅಷ್ಟೇನೆ. ಮತ್ತು ತರಕಾರಿನೂ ಮಿಕ್ಸ್ ಆಗಿರೋದ್ರಿಂದ ಅದು ಹೆಲ್ದಿಯಾಗಿರುತ್ತೆ. ತರಕಾರಿ ತಿನ್ನಲ್ಲ ಅಂತ ಅನ್ನೋರು ಕೂಡ ಈ ಥರ ಮಾಡಿಕೊಟ್ರೆ ತರಕಾರಿ ತಿಂತಾರೆ. ಮಕ್ಕಳು ಕೂಡ ಇದರಲ್ಲಿ ಖಾರ ಏನು ಇಲ್ಲದೆ ಇರೋದ್ರಿಂದ ಅವರು ಆರಾಮಾಗಿ ತಿನ್ಕೊತಾರೆ. ಮತ್ತು ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು, ಏನು ಗಟ್ಟಿ ಆಗಲ್ಲ, ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಥರನೇ ಇರುತ್ತೆ, ಆದರೆ ದೋಸೆ ಅಷ್ಟೇನೆ, ಗಟ್ಟಿ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಕಳಿಸ್ಬೋದು. ಇನ್ನು ನಾನು ಕೂಡ ತಿಂಡಿ ಮಾಡಿಕೊಂಡೆ. ಇದು ಇವತ್ತಿನ ನನ್ನ ಬ್ರೇಕ್ಫಾಸ್ಟು. ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಹಲಸಿನ ಹಣ್ಣಿನ ರಸಾಯನ ಕೂಡ ನಾನು ಫಸ್ಟ್ ಟೈಮ್ ಮಾಡಿದ್ದು. ಈ ದೋಸೆ ಕೂಡ ನಾನು ಫಸ್ಟ್ ಟೈಮೇ ಮಾಡಿದ್ದು. ನಾರ್ಮಲ್ ದೋಸೆ ಹಿಟ್ಟಲ್ಲಿ ಮಾಡಿದ್ದೆ, ಬರೀ ಅಕ್ಕಿ ರುಬ್ಕೊಂಡು ಮಾಡಿರಲಿಲ್ಲ, ಇವತ್ತೇ ಮಾಡಿದ್ದು. ಚೆನ್ನಾಗಿತ್ತು ನಿಜವಾಗ್ಲೂ ಟೇಸ್ಟ್ ಎಲ್ಲನೂ. ಟ್ರೈ ಮಾಡಿ ನೋಡಿ ಒಂದ್ಸರಿ. ಇನ್ನು ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.